ಹಾಯ್, ಎಲ್ಲರೂ ಹೇಗಿದ್ದೀರಾ? ಹೇಗೆ ಓದ್ತಾ ಇದ್ದೀರಾ? ಎಲ್ಲರೂ ಮಸ್ತಾಗಿದ್ದೀರಾ ಆ್ಯಂಡ್ ಮಸ್ತಾಗಿ ಓದ್ತಿದ್ದೀರಾ ಅಂದ್ಕೊತೀನಿ. ಆ್ಯಂಡ್ ಇವತ್ತು ಮತ್ತೆ ಒಂದು ಹೊಸ ನೋಟಿಫಿಕೇಷನ್ ಜೊತೆ ಬಂದಿದ್ದೀನಿ. ಇನ್ನೂ ಅಫಿಷಿಯಲ್ ನೋಟಿಫಿಕೇಷನ್ ಬಂದಿಲ್ಲ, ಬಟ್ ಪ್ರಸ್ತಾವನೆ ಹೊರಗೆ ಬಂದಿದೆ. ಸೊ ಪ್ರಸ್ತಾವನೆ ಬಂದಿದೆ ಅಂದರೆ ಅದರ ಅರ್ಥ ಏನು ಅಂದರೆ ಇನ್ನು ಒಂದು ಸ್ವಲ್ಪ ದಿನದಲ್ಲೇ ಹೊಸ ನೋಟಿಫಿಕೇಷನ್ ಬರುವಂಥ ಚಾನ್ಸಸ್ ಇದೆ. ಯಾವ ಪೋಸ್ಟ್ಗೆ, ಯಾವ ಡಿಪಾರ್ಟ್ಮೆಂಟಿಂದ, ಎಷ್ಟು ಪೋಸ್ಟ್ಗೆ ಎಲ್ಲ ಕಂಪ್ಲೀಟ್ ಡೀಟೇಲ್ಸ್ ಹೇಳ್ತೀನಿ. ಬಟ್ ಇನ್ನು ಅಫಿಷಿಯಲ್ ನೋಟಿಫಿಕೇಷನ್ ಬರ್ದಲೇ ಇರೋ ಕಾರಣ ಎಜುಕೇಷನಲ್ ಕ್ವಾಲಿಫಿಕೇಷನ್, ಏಜ್, ಇದೆಲ್ಲ ಎಕ್ಸಾಮ್ ಪ್ಯಾಟ್ರನ್ ಏನಿರುತ್ತೆ ಅಥವಾ ಫೀ ಎಷ್ಟಿರುತ್ತೆ ಇದನ್ನೆಲ್ಲ ಅಫಿಷಿಯಲ್ ನೋಟಿಫಿಕೇಷನ್ ಬಂದಮೇಲೆ ನೋಡೋಣ. ಬಟ್ ಈಗ ಸದ್ಯಕ್ಕೆ ಎಷ್ಟು ಪೋಸ್ಟ್ ಕಾಲ್ ಆಗಿದೆ ಕಾಲ್ ಆಗುತ್ತೆ ಅನ್ನೋದನ್ನು ನೋಡೋಣ. ಸೊ ಇದು ಆಲ್ರೆಡಿ ಪ್ರಸ್ತಾವನೆ ಬಂದಿರೋದ್ರಿಂದ ಇನ್ನು ಸ್ವಲ್ಪ ದಿನದಲ್ಲೇ ನೋಟಿಫಿಕೇಷನ್ ಆಗುತ್ತೆ. ಯಾವ ಮೂಮೆಂಟಲ್ಲಿ ಬೇಕಿದ್ರೂ ಹೊಸ ನೋಟಿಫಿಕೇಷನ್ ಬರ್ಬೋದು. ಓಕೆನಾ? ಸೊ ಡಿಲೇ ಮಾಡೋದು ಬೇಡ, ಬೇಗ ವಿಡಿಯೋ ಶುರು ಮಾಡೋಣ. ಸೊ ದಟ್ ನಿಮ್ಮೆಲ್ಲರಿಗೂ ಹೆಲ್ಪ್ಫುಲ್ ಆಗಲಿ ಆ್ಯಂಡ್ ಬೇಗ ಬೇಗ ಪ್ರಿಪೇರ್ ಆಗಿ ಟೈಮ್ ವೇಸ್ಟ್ ಮಾಡಬೇಡಿ. ಎಲ್ರಿಗಿಂತ ಮುಂಚೆನೇ ನಾನು ನಿಮಗೆ ಹೊಸ ನೋಟಿಫಿಕೇಷನ್ ಬರುತ್ತೆ ಅನ್ನೋದ್ರ ಬಗ್ಗೆ ಒಂದು ನ್ಯೂಸ್ ಹೇಳ್ತಾ ಇದ್ದೀನಿ, ಸೊ ದಟ್ ನಿಮಗೆ ಹೆಲ್ಪ್ಫುಲ್ ಆಗಲಿ. ಸೊ ಶುರು ಮಾಡೋಣ. ಎಸ್, ಯಾವ ಡಿಪಾರ್ಟ್ಮೆಂಟ್? ರಾಜ್ಯದ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ. ಸೊ ನೋಡಿ, ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯ ವತಿಯಿಂದ ವಸತಿ ನಿಲಯಗಳಲ್ಲಿ ಖಾಲಿ ಇರುವ 280 ನಾನ್ HKಗೆ, 106 HKಗೆ ಟೋಟಲ್ 386 ಹಾಸ್ಟೆಲ್ ವಾರ್ಡನ್ ಹುದ್ದೆಗಳನ್ನು ನೇರ ನೇಮಕಾತಿ ಮೂಲಕ, ನೇರ ನೇಮಕಾತಿ ಅಂದರೆ ಸ್ಪರ್ಧಾತ್ಮಕ ಪರೀಕ್ಷೆಯ ಮೂಲಕ ಭರ್ತಿ ಮಾಡಿಕೊಳ್ಳಲು ಇಲಾಖೆಯಿಂದ KEಗೆ 23ನೇ ತಾರೀಕು 6ನೇ ತಿಂಗಳು 2026ರಂದು ಅಧಿಕೃತವಾಗಿ ಪ್ರಸ್ತಾವನೆ ಸಲ್ಲಿಸಲಾಗಿದೆ. ಓಕೆನಾ? ಇದಾದ ಮೇಲೆ ನಂತರ ಮತ್ತೆ 655 + 77 ಟೋಟಲ್ 732 ಹಾಸ್ಟೆಲ್ ವಾರ್ಡನ್ ಹುದ್ದೆಗಳನ್ನು ಮತ್ತೆ ನೇರ ನೇಮಕಾತಿ ಮೂಲಕ ಭರ್ತಿ ಮಾಡಿಕೊಳ್ಳುವ ಪ್ರಸ್ತಾವನೆಯನ್ನು ಕೂಡ ಪರಿಶೀಲಿಸಲಾಗಿದೆ. ಸೊ ಯಾವುದೇ ಕ್ಷಣದಲ್ಲಾದರೂ ಹೊಸ ನೋಟಿಫಿಕೇಷನ್, ನೇಮಕಾತಿ ಅಧಿಸೂಚನೆ ಪ್ರಕಟಿಸಲು ಸೂಚಿಸೋದ್ರಿಂದ ಯಾವಾಗ ಬೇಕಿದ್ರೂ ನೋಟಿಫಿಕೇಷನ್ ಬರ್ಬೋದು. ಸೊ ಎಲ್ಲರೂ ಪ್ರಿಪೇರ್ ಆಗಿ ಎಲ್ರಿಗೂ ಒಳ್ಳೆಯದಾಗಲಿ. ಆ್ಯಂಡ್ ಇವಾಗ ಕಂಪ್ಲೀಟ್ ಡೀಟೇಲ್ ಆಗಿ ಹೇಳ್ತಾ ಹೋಗ್ತೀನಿ. ಓಕೆನಾ? ಎಸ್ 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 ಕಾಣಿಸ್ತಿದೆ ಅಲ್ಲ? ಸೊ ನೋಡಿ, ಕ್ವಶನ್ ಕೇಳಿರೋದು ಅದಕ್ಕೆ ಮಿನಿಸ್ಟ್ರಿ ಅವರು, ಯಾವ ಮಿನಿಸ್ಟ್ರಿ ನೋಡಿ, ಉತ್ತರಿಸುವ ಸಚಿವರು ಯಾರು? ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಮತ್ತು ಕನ್ನಡ ಮತ್ತು ಸಂಸ್ಕೃತಿ ಸಚಿವರು ಇದಕ್ಕೆ ಆನ್ಸರ್ ಮಾಡಿದ್ದಾರೆ. ನೋಡಿ, ಫಸ್ಟ್ ಕ್ವಶನ್ ಬಂದಿದೆ ಅವರಿಗೆ. ಕಲ್ಯಾಣ ಕರ್ನಾಟಕ ಭಾಗದ ವಸತಿ ನಿಲಯಗಳಲ್ಲಿ ಹಾಸ್ಟೆಲ್ ವಾರ್ಡನ್ ಮತ್ತು ಹಾಸ್ಟೆಲ್ ಸೂಪರ್ಡೆಂಟ್ ವೃತ್ತದ ಹುದ್ದೆಗಳ ಕೊರತೆ ಇರುವುದರಿಂದ ಸರ್ಕಾರದ ಗಮನಕ್ಕೆ ಬಂದಿದೆಯೇ ಅಂತ ಕೇಳಿದ್ದಾರೆ. ಅದಕ್ಕೆ ಆನ್ಸರ್ ಹೇಳಿದ್ದಾರೆ ಹೌದು. ಸೊ ಏನು, ಎಷ್ಟು ಡೀಟೇಲ್ಸ್ ಅಂತ ಅವ್ರು ಮೆನ್ಷನ್ ಮಾಡಿದ್ದಾರೆ. ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಗೆ ಒಟ್ಟು 2712 ಮೆಟ್ರಿಕ್ ಪೂರ್ವ, ಮೆಟ್ರಿಕ್ ನಂತರದ ಬಾಲಕರ ಬಾಲಕಿಯರ ವಿದ್ಯಾರ್ಥಿ ನಿಲಯಗಳು ಮಂಜೂರಾಗಿರುತ್ತದೆ. ಓಕೆನಾ? ಸದರಿ ನಿಲಯಗಳಲ್ಲಿ ಮಂಜೂರಾಗಿರುವ 2712 ನಿಲಯ ಪಾಲಕರು ಮತ್ತು ಅಥವಾ ನಿಲಯ ಮೇಲ್ವಿಚಾರಕರ ಹುದ್ದೆಗಳ ಪೈಕಿ 1128 ಹುದ್ದೆಗಳನ್ನ ಆಲ್ರೆಡಿ ಭರ್ತಿ ಮಾಡ್ಕೊಂಡಿದ್ದಾರೆ. ಇನ್ನು ಎಷ್ಟು ಖಾಲಿ ಇದೆ? 1584 ಹುದ್ದೆಗಳು ಖಾಲಿ ಇದೆ. ಓಕೆನಾ? ನೆಕ್ಸ್ಟ್ ಕ್ವಶನ್ ಕೇಳಿದ್ದಾರೆ. ವಿವಿಧ ವಸತಿ ನಿಲಯಗಳಲ್ಲಿ ಖಾಲಿ ಇರುವ ಹಾಸ್ಟೆಲ್ ವಾರ್ಡನ್ ಮತ್ತು ಹಾಸ್ಟೆಲ್ ಸೂಪರ್ಡೆಂಟ್ ಹುದ್ದೆಗಳು ಎಷ್ಟು? ಸದರಿ ಹುದ್ದೆಗಳ ನೇರ ನೇಮಕಾತಿ ಕುರಿತು ಸರ್ಕಾರಕ್ಕೆ ಪ್ರಸ್ತಾವನೆ ಬಂದಿದೆಯೇ? ಬಂದಿದ್ದಲ್ಲಿ ಸರ್ಕಾರ ಕೈಗೊಂಡ ಕ್ರಮಗಳೇನು ಅಂತ ಕೇಳಿದ್ದಾರೆ. ಇದಕ್ಕೆ ಆನ್ಸರ್ ಹೇಳಿದ್ದಾರೆ. ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಗೆ ಒಟ್ಟು 2712 ಮೆಟ್ರಿಕ್ ಪೂರ್ವ, ಮೆಟ್ರಿಕ್ ನಂತರದ ಬಾಲಕರ ಬಾಲಕಿಯರ ವಿದ್ಯಾರ್ಥಿ ನಿಲಯಗಳು ಮಂಜೂರಾಗಿರುತ್ತದೆ. ಸದರಿ ನಿಲಯಗಳಿಗೆ ಮಂಜೂರಾಗಿರುವ 2712 ನಿಲಯ ಪಾಲಕರು ಅಥವಾ ನಿಲಯ ಮೇಲ್ವಿಚಾರಕರ ಹುದ್ದೆಗಳ ಪೈಕಿ 1128 ಹುದ್ದೆಗಳು ಭರ್ತಿಯಾಗಿದ್ದು 1584 ಹುದ್ದೆಗಳು ಖಾಲಿ ಇದೆ ಅಂತ ಹೇಳಿರೋದು ಕರೆಕ್ಟ್ ಅಲ್ವಾ? ಇದರಲ್ಲಿ ಖಾಲಿ ಇರುವ 1584 ನಿಲಯ ಮೇಲ್ವಿಚಾರಕರ ಹುದ್ದೆಗಳ ಪೈಕಿ 386 ನಾನ್ HKಗೆ, ಉಳಿದ ಮೂಲ ವೃಂದದವರಿಗೆ 280 ಟೋಟಲ್ 386, ಅದರಲ್ಲಿ 280 ನಾನ್ HKಗೆ, 106 HK ವೃಂದದವರಿಗೆ. ಸೊ ನಿಲಯ ಮೇಲ್ವಿಚಾರಕರ ಹುದ್ದೆಗಳ ಭರ್ತಿಗೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ KEಗೆ ಪ್ರಸ್ತಾವನೆ ಸಲ್ಲಿಸಿದ್ದು ನೇಮಕಾತಿ ಪ್ರಕ್ರಿಯೆ ಚಾಲನೆಯಲ್ಲಿರುತ್ತದೆ. ಸೊ ಅವ್ರು ಏನು ಹೇಳ್ತಿದ್ದಾರೆ ಅಂದರೆ 1584 ಪೋಸ್ಟ್ಗಳು ಖಾಲಿ ಇದೆ, ಅದರಲ್ಲಿ 386 ಪೋಸ್ಟ್ಗಳಿಗೆ ಇವಾಗ ನಾವು ಎಕ್ಸಾಮ್ ಕಂಡಕ್ಟ್ ಮಾಡೋದಕ್ಕೆ KEಗೆ ಪ್ರಸ್ತಾವನೆ ಸಲ್ಲಿಸಿದ್ದೇವೆ ಅಂತ ಹೇಳಿದ್ದಾರೆ. ಇನ್ನು ಉಳಿದಿದ್ದು ಯಾವಾಗ ನಡೆಯುತ್ತೆ? ಉಳಿದ ನೇರ ನೇಮಕಾತಿ ಕೋಟಾದಡಿ ಖಾಲಿ ಇರುವ ಇನ್ನೆಷ್ಟು ಪೋಸ್ಟು? 732 ಪೋಸ್ಟ್, ಅದರಲ್ಲಿ 555 ನಾನ್ HK, 77
HK ರೀಜನ್ಗೆ ನಿಲಯ ಮೇಲ್ವಿಚಾರಕರ ಹುದ್ದೆ ಭರ್ತಿಯ ಪ್ರಸ್ತಾವನೆಯು ಪರಿಶೀಲನೆಯಲ್ಲಿದೆ. ಅಂದರೆ ಅದು ಪರಿಶೀಲನೆಯಲ್ಲಿದೆ, ಇನ್ನೂ ಬಂದಿಲ್ಲ. ಒಂದ್ಸಲ ಅದು ಪರಿಶೀಲನೆ ಆದಮೇಲೆ ಮತ್ತೆ ಪ್ರಸ್ತಾವನೆ ಸಲ್ಲಿಸಿದ್ಮೇಲೆ ಅದ್ರದ್ದು ಕೂಡ ನೋಟಿಫಿಕೇಶನ್ ಬರುತ್ತೆ. ಓಕೆನಾ, KEಗೆ ಕೊಡ್ತಾರೆ. ಸೊ ನೆಕ್ಸ್ಟ್ ಕ್ವಶನ್, ಯಾವ ಕಾಲಮಿತಿಯಲ್ಲಿ ಈ ಹುದ್ದೆಗಳ ನೇಮಕಾತಿಯನ್ನು ಪೂರ್ಣಗೊಳಿಸಲಾಗುವುದು? ಯಾವಾಗ ಇದನ್ನು ಮಾಡ್ತೀರಾ ಅಂತ ಕೇಳ್ತಿದ್ದಾರೆ, ನೋಟಿಫಿಕೇಶನ್ ಎಕ್ಸಾಮ್. ಸೊ ಅದಕ್ಕೆ ಆನ್ಸರ್ ಕೊಟ್ಟಿದ್ದಾರೆ, ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರಕ್ಕೆ ದಿನಾಂಕ 23/6/2026 ಪ್ರಸ್ತಾವನೆ ಸಲ್ಲಿಸಲಾಗಿದೆ. ಅಂತಿಮ ಆಯ್ಕೆ ಪಟ್ಟಿ ನಿರೀಕ್ಷಿಸಲಾಗಿದೆ. ಸೊ ಇವರು ಆಲ್ರೆಡಿ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸಿರೋದ್ರಿಂದ ಅವರು ಇನ್ನು ಫೈನಲ್ ಎಕ್ಸಾಮ್ಸ್ ಇನ್ನೂ ನೋಟಿಫಿಕೇಶನ್ ಬಿಟ್ಟಿಲ್ಲ. ನೋಟಿಫಿಕೇಶನ್ ಬಂದ ಮೇಲೆ ಯಾವಾಗ ಬೇಕಿದ್ರೂ ಎಕ್ಸಾಮ್ ನಡಿಬೋದು. ಓಕೆನಾ. ಸೊ ಇವರು ಪ್ರಸ್ತಾವನೆ ಸಲ್ಲಿಸಿದ್ದಾರೆ. KE ಅವರು ಎಕ್ಸಾಮ್ ನಡೆಸಿ ಫೈನಲ್ ಆಯ್ಕೆ ಪಟ್ಟಿನ ಕೊಡಬೇಕಾಗಿದೆ. ಅದಕ್ಕೆ ನಾವು ವೆಯ್ಟ್ ಮಾಡ್ತಿದ್ದೀವಿ ಅಂತಲೇ ಅವ್ರು ಹೇಳಿರೋದು. ಸೊ ಇದಾಗಿತ್ತು ಹೊಸ ನೋಟಿಫಿಕೇಷನ್ನು ಪ್ರಸ್ತಾವನೆ ಸಲ್ಲಿಸಿರೋದು. ಯಾವಾಗ ಬೇಕಿದ್ರೂ ನಿಮಗೆ ಹೊಸ ನೋಟಿಫಿಕೇಷನ್ ಬರೋವಂಥ ಚಾನ್ಸಸ್ ಇದೆ ಇನ್ನು ಸ್ವಲ್ಪ ದಿನದಲ್ಲೇ. ಸೊ ಬಿ ಪ್ರಿಪೇರ್ಡ್ ಫಾರ್ ದ್ಯಾಟ್. ಎಲ್ರಿಗೂ ಒಳ್ಳೆಯದಾಗಲಿ. ಆ್ಯಂಡ್ ಅಫಿಷಿಯಲ್ ನೋಟಿಫಿಕೇಷನ್ ಬಂದಮೇಲೆ ಕಂಪ್ಲೀಟ್ ಡೀಟೇಲ್ಸ್ ಹೇಳ್ತೀನಿ. ಅಲ್ಲಿ ತನಕ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಭೇಟಿ ಆಗೋಣ. ಅಲ್ಲಿ ತನಕ ಲವ್ ಯು ಆಲ್. ಬೈ ಬಾಯ್.